ವಿಜಯನ ಅಡ್ಡ ರಿಲೇಟಿವ್ಸ್ ಯಾರಿದ್ದಾರೆ? ಸರ್ ಮಗಳಿದ್ದಾಳೆ, ಮಾತಾಡೋಂಗಿಲ್ಲ. ಮತ್ತು ತಾವು ಮಾತಾಡ್ತಾರೆ. ಸರ್ ವೈಲೆಂಟಾಗಿ ಅಟ್ಯಾಕ್ ಮಾಡಬೇಕು ಬೈಕಾಡಿ ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನಾನು ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ ಅಂತ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತಗೊಂಡಿದ್ದಾರೆ. ಆಮೇಲೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಇವರ ತಂದೆ ಆಗಿರುವಂತಹ ಮೆಹಬೂಬ್ ಅಲಿ ಅವರು ಫಿಶ್ ಗಾಡಿ ಓಡಿಸ್ತಿರುವಂಥವರು, ತಾಯಿ ಶಂಸಾದ್ ಬೇಗಂ ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಬ್ಬರು ಮರ್ಡರ್ ಮಾಡಿರೋ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ. ಪ್ರಾಥಮಿಕವಾಗಿ ಒಂದು ಸುತ್ತಿಗೆ ಒಂದು ಹ್ಯಾಮರ್ ತಗೊಂಡು ಅಟ್ಯಾಕ್ ಮಾಡಿದಾಗ ಕಂಡು ಬರ್ತಾ ಇದೆ. ಮತ್ತು ಟೈಮ್ ಆಫ್ ಅಫೆನ್ಸು ಬಗ್ಗೆ ಈಗ ಪ್ರಾಥಮಿಕವಾಗಿ ನಮಗೆ ಗೊತ್ತಾಗಿರೋದು ನಿನ್ನೆ ರಾತ್ರಿನೇ ಆಗಿರಬೇಕು ಅಂತ ನಮಗೆ ಅನಿಸ್ತಿದೆ. ರಾತ್ರಿ ಅಫೆನ್ಸ್ ಆದಮೇಲೆ ಇಲ್ಲೇ ಅವ್ರ ಮನೆಯಲ್ಲಿ ಇದ್ದಿದ್ನು. ಆಮೇಲೆ ಬೆಳಗ್ಗೆ ಎದ್ದು ನಮಗೆ ಕರೆ ಮಾಡಿ ತಿಳಿಸಿರೋದು. ಮತ್ತು ಆರೋಪಿಯನ್ನು ವಶಕ್ಕೆ ತಗೊಂಡು ನಾವು ಪರಿಶೀಲನೆ ಮಾಡಿದಾಗ ಅವರ ಆರೋಪಿದ ವರ್ಷನ್ ಏನಂತ ಹೇಳಿದರೆ, ತಂದೆ ಸುಮಾರು ನನಗೆ ಟಾರ್ಚರ್ ಕೊಡ್ತಿದ್ರು, ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿದ್ರು. 31 ವಯಸ್ಸಾಗಿದೆ, ಮದುವೆ ಆಗಲಿಲ್ಲ, ಬೇರೇನು ಸರಿಯಾಗಿರುವ ಕೆಲಸ ಮಾಡ್ತಿದ್ದಿಲ್ಲ, ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ಥರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು, ಕೆಲವೊಮ್ಮೆ ಶಾರೀರಿಕವಾಗಿ ಹೊಡಿತಿದ್ರು ಅಂತ ಹೇಳ್ತಾರೆ. ಮತ್ತು ತನಿಖೆಯಲ್ಲಿ ಗೊತ್ತಾಗಬೇಕಾಗ್ತದೆ ಅದರದ್ದು ಸತ್ಯಾಸತ್ಯಗಳು. ಅದಕ್ಕೆಲ್ಲ ತಾಯಿ ಸಾಥ್ ಕೊಡ್ತಾಯಿದ್ರು ತಂದೆಗೆ ಅಂತ ಹೇಳಿ ಇವರ ಆರೋಪ. ಅದು ಸಹಿಸ್ಕೊಳ್ಳೋಕ್ಕಾಗದೆ ನಾನು ಈ ಥರ ಮಾಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಈ ವ್ಯಕ್ತಿಯನ್ನು ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಅದರೊಟ್ಟಿಗೆ ಏನಾದರೂ ಅಮಲು ವಸ್ತುಗಳು, ಗಾಂಜಾ ಅಥವಾ ಆ ಥರ ಏನಾದರೂ ವಸ್ತುಗಳು ಯೂಸ್ ಮಾಡಿದ್ದಕ್ಕೆ ಈ ಥರ ಆಗಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ನಾವು ಮತ್ತೆ ತನಿಖೆಯಲ್ಲಿ ನಮ್ಗೆ ಗೊತ್ತಾಗ್ತದೆ. ಸದ್ಯಕ್ಕೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ಫಿಂಗರ್ ಪ್ರಿಂಟ್ ಎಲ್ಲರೂ ಬಂದಿದ್ದಾರೆ. ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಿದ್ದೀವಿ ಮತ್ತು ತನಿಖೆ ಮುಂದುವರಿಯಲಾಗ್ತದೆ. ಅವನೇ ಫೋನ್ ಮಾಡಿ ಅಲ್ಲ, ಇನ್ನೊಬ್ರು ಸಿಸ್ಟರ್ ಇದ್ದಾರೆ, ಅವರು ಮದುವೆಯಾಗಿ ಬೇರೆ ಕಡೆ ಇದ್ದಾರೆ, ಕುಕ್ಕಿಕಟ್ಟೆ ಏರಿಯಾದಲ್ಲಿದ್ದಾರೆ. ಈಗ ನಾವು ನೈಬರಿಂದ ಕಂಪ್ಲೇಂಟ್ ತೊಗೊಂಡು ಘಟನೆ ಬಗ್ಗೆ FIR ತೊಗೊಂಡಿದ್ದೀವಿ. ಅವ ಹೇಳಿದ್ದು ತಂದೆ ಮಾನಸಿಕವಾಗಿ ತುಂಬ ಹಿಂಸೆ ಕೊಟ್ಟಿದ್ದಾರೆ, ಅದಕ್ಕೆ ತಾಯಿ ಸಾಥ್ ಕೊಟ್ಟಿದ್ದಾರೆ ಅಂತ. ಬಟ್ ಅದು ತಿಳ್ಕೊಬೇಕಾಗ್ತದೆ, ಅದಿದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆ ಅಂತ ನಾವು. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ಗೊತ್ತಾಗಲಿಲ್ಲ ಈ ಥರ ಘಟನೆ ಆಗಿರೋದ್ರ ಬಗ್ಗೆ. ಪೊಲೀಸರಿಗೆ ಇವರು ಕರೆದು 112 ಕರೆದು ಹೇಳಿದಾಗಲೇ ಸ್ಥಳೀಯರಿಗೂ ಸಹ ಗೊತ್ತಾಗಿರುವಂಥದ್ದು. ಅದಕ್ಕೆ ಮುಂಚೆ ಏನಾದರೂ ಮಾತಾಡ್ತಿಲ್ಲ? ಇಬ್ಬರಿದ್ದು ನಾನು ಸಂಜೆ ಮಾತಾಡ್ತೀನಿ, ಅದು ಫುಲ್ ಸೆಟ್ ಆಗಿ. ಈಗ ಸದ್ಯಕ್ಕೆ ಈ ಥರ ಕಾರಣಗಳು ಹೇಳ್ತಿದ್ದಾರೆ. ಮಾನಸಿಕ ಪರಿಸ್ಥಿತಿ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ನಮಗೇನು ಹೇಳಲ್ಲ. ಇಬ್ಬರಿಗೂ ಸುತ್ತಿಗೆಲ್ಲ ಈಗ ಇದರೊಳಗಡೆ ಸದ್ಯಕ್ಕೆ ಯಾವ ಎವಿಡೆನ್ಸಸ್ ಆ ಥರ ಸಿಗಲಿಲ್ಲ. ಮತ್ತು ಬ್ಲಡ್ ಚೆಕಿಂಗ್ ಮಾಡ್ತೀವಿ, ಮತ್ತು ಫರ್ದರ್ ಸರ್ಚ್ ಮಾಡ್ತೀವಿ ಆ ಥರ ಏನಾದರೂ ಮಾದಕ ವಸ್ತುಗಳು ಇದರಲ್ಲಿ ಮಾಡಿದಾರ ಇಲ್ವ ಅಂತ. ಸದ್ಯಕ್ಕೆ ಆ ಥರ ಪ್ರೂಫ್ ಏನು ಕಂಡು ಬಂದಿಲ್ಲ. ತಲೆಗೆ ಮತ್ತು ಮುಖ, ತಲೆ ಇಲ್ಲಿ ಇಬ್ಬರು ಸೀನಿಯರ್ಸ್ ಮುಖ ತಲೆಗೆ ಹೊಡೆದಿದ್ದಾರೆ. ವಿಷಯ ತಿಳಿಸೋದೇನಂತ ಹೇಳಿದರೆ, ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡಿದ ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ.
ಭಿನ್ನಾಭಿಪ್ರಾಯ ಏನಿರಲಿಲ್ಲ, ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ದಿನದ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನಷ್ಟಕ್ಕೆ ಸೈಲೆಂಟ್ ಆಗಿ ಇರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ನಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇದ್ದ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ಮತ್ತು ತಾಯಿ ತಂದೆ ಅವರಿಂದ ಏನಾದರೂ ತೊಂದರೆ, ಅವ್ರು ಹೊಡ್ತಿದ್ರು, ಏನಾದಿದ್ರು, ಇದು ಸುಮ್ಮನೆ ಕಾರಣ, ಇದೆಲ್ಲ ಹೇಳೋದು ಸುಳ್ಳು ಮಾತು, ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ಅವರ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಏಕೆಂತ ಹೇಳಿದರೆ ಅವನೇನಾದರೂ ಅವ್ರಿಗೆ ಟಾರ್ಚರ್ ಮಾಡ್ತಿದ್ರು ಹಾಗೆ ಹೀಗೆ. ಅದು ಅಲ್ಲದೆ ಅವನೊಂದು ಸ್ವಲ್ಪ 10, 28, 30 ವರ್ಷದ ಪ್ರಾಯದವನು, ಹಾಗೇನು ಇದು ಮಾಡಲಿಕ್ಕಿಲ್ಲ. ಏಕೆಂತೇಳಿ ಮತ್ತು ನೇಬರ್ನವ್ರಿಗೆ ಗೊತ್ತಾಗಲೇಬೇಕಲ್ವ ಎಂಥ ಈ ಥರ ಇದ್ದರೆ. ಅನ್ಎಕ್ಸ್ಪೆಕ್ಟೆಡ್ ಅವನಿಗೆ ಏನಾಯಿತು, ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ಸ್ವಲ್ಪ ಅದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದರಿಂದ ಸೈಲೆಂಟ್ ಇರ್ತಿದ್ದ ಏನಂತ. ಮತ್ತು ಯಾರು ಬಂದರೆ ಯಾರಲ್ಲಿ ಆದರೂ ಒಂದು ಮಾತಾಡುವಾಗ ಆದರೆ ಏನಾದರೂ ಸ್ವಲ್ಪ ತಪ್ಪಿ ಉತ್ತರ ಕೊಡುವವನು ಅಂಥ ಹುಡುಗನೂ ಅಲ್ಲ ಅವನು. ಏನಾಯಿತು ಅದೆಲ್ಲ ದೇವರ ಇಚ್ಛೆ ಇರುವಾಗ ಮತ್ತೆ ಎಂತ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಅವನು ಸ್ವಲ್ಪ ಝೊಮ್ಯಾಟೊಗೆ ಎಲ್ಲ ಹೋಗಿ ಇದು ಮಾಡ್ತಿದ್ದ ಅವನದು ಅಷ್ಟೇ, ಬೇರೆ ಇದು. ಮತ್ತು ತಂದೆಯವರಲ್ಲಿ ಎಲ್ಲ ಮನೆಗಳಲ್ಲೆಲ್ಲ ಕೆಲಸ ಅವರೇ ಮಾಡ್ತಿದ್ರು, ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳೆಲ್ಲ. ಅಪ್ಪ ಡ್ರೈವಿಂಗ್ ಗಾಡಿ ಉಂಟು, ಅವರಿಂದ ಡ್ರೈವಿಂಗ್ ಮಾಡ್ತಿದ್ರು. ಅಮ್ಮ ಮನೆಯಲ್ಲಿ ಒಳ್ಳೆ ಪ್ರೀತಿಯಿಂದ ಒಳ್ಳೆ ನೋಡ್ಕೊತಿದ್ರು, ಒಳ್ಳೆಯಲ್ಲಿ ಏನು. ಒಬ್ಬನೇ ಮಗ, ಒಂದು ಮಗಳು, ಒಂದು ಮಗ, ಇಬ್ಬರೇ. ಇನ್ನು ವಿಷಯ ಎಲ್ಲ ಈಗ ಅವರ ಇದರಲ್ಲಿ ಎಲ್ಲ ಗೊತ್ತಾಗ್ಬೋದಲ್ವ ಇನ್ನು, ಮತ್ತು ಬೇರೆ ಯಾವುದು ವಿಷಯ ಇಲ್ಲ. ಓಕೆ ಸರ್. ಹಾಂ, ಎಲ್ಲ ಹೆಲ್ಪಿಂಗ್ ನೇಚರು ಎಲ್ಲ ಇತ್ತು. ಒಳ್ಳೆ ತಾಯಿ ತಂದೆ ಜೊತೆಯಲ್ಲಿ ಎಲ್ಲ ಒಳ್ಳೆ ರೀತಿಯ ಇದು ಇತ್ತು ಅವನಿದು. ಮತ್ತು ಯಾವುದು ತಂದೆಗೂ ಎಲ್ಲರಿಗೂ ಒಳ್ಳೆ ಇತ್ತು. ಹಾಗೆ ಅಂತ ಹೇಳಿದರೆ ಏನಾದರೂ ಗಲಾಟೆ ಆಗಿದ್ದಕ್ಕೆ ನೇಬರ್ನವ್ರಿಗೆ ಗೊತ್ತಿರಬೇಕಲ್ವ. ಒಂದು ಗಲಾಟೆ ಆಗಿ ಇದ್ದಿದ್ರು ನೇಬರ್ನವ್ರಿಗೆ ಗೊತ್ತಿರಬೇಕು. ಒಂದು ನೇಬರ್ನವ್ರದ್ದು ಸ್ಟೇಟ್ಮೆಂಟ್ ಸಿಗಲಿಕ್ಕೆ ಆಮೇಲೆ ತಂದೆ ಮಲ್ಪೇರಿ ದುಡಿಯೋದು, ಮತ್ತು ಮಗ ಇದೆ ಸ್ವಲ್ಪ ಬಿಟ್ಟು ಇಷ್ಟೇ. ನನಗೆ ಹೇಳುವ ವಯಸ್ಸಲ್ಲಿ ನಾನು ಅಬ್ದುಲ್ ಸತ್ತಾರ್ ಅಂತ ಮಲ್ಪೆ ಅಂತ ಸಂಬಂಧ ಅಂತ ಅಣ್ಣ ಅವನಿಗೆ. ಓಕೆ, ಮತ್ತೆ ಕಷ್ಟ ಆಗತ್ತೆ ನನಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ದಾರಿ ಸ್ವಲ್ಪ Hey.